ದೊಡ್ಡಮನೆ ಫ್ಯಾನ್ಸ್ಗೆ ಶಾಕ್ ಕೊಟ್ಟ ಬಿಗ್ ಬಾಸ್. ಬಿಗ್ ಸ್ಪರ್ಧಿಗಳ ಮಹಾತಾಯಿ ಬಿಗ್ ಬಾಸ್ ಮನೆಯಿಂದ ಔಟ್. ಮಲ್ಲಮ್ಮನಿಗೆ ಬಿಗ್ ಬಾಸ್ ಕೊಟ್ಟ ಆ ವಿಶೇಷ ಗೌರವ ಏನು? ಮಲ್ಲಮ್ಮ ಔಟ್ ಆಗಲು ಕಾರಣ ಇದೇನಾ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೋಗ್ತಾರೆ? ಮಲ್ಲಮ್ಮ ಮನೆಯಿಂದ ಹೋಗ್ತಾರಾ? ಮಾಳು ನಿಪ್ನಾಳ್ ಹೋಗ್ತಾರಾ? ಯಾರು ಹೋಗ್ತಾರೆ? ಈ ಒಂದು ಪ್ರಶ್ನೆಗೆ ಸುದೀಪ್ ಉತ್ತರ ಕೊಟ್ಟಿದ್ದಾರೆ. ಬ್ರೇಕ್ ಹೋಗೋ ಮುಂಚೆ ಒಂದು ಮಾತು ಹೇಳಿದ್ರು. ಮಾಳು ನಿಪನಾಳ್ ಇಲ್ಲವೇ ಮಲ್ಲಮ್ಮ ಅವರಲ್ಲಿ ಒಬ್ಬರು ಮನೆಗೆ ಹೋಗ್ತಾರೆ. ಯಾರ ವಿಟಿ ಪ್ಲೇ ಆಗುತ್ತದೆಯೋ ಅವರು ಮನೆಯಿಂದ ಹೋಗ್ತಾರೆ ಅನ್ನೋದನ್ನ ಸುದೀಪ್ ಹೇಳಿದ್ದಾರೆ. ಹಾಗೆ ಮಲ್ಲಮ್ಮ ಮನೆಗೆ ಹೋಗಿದ್ದಾರೆ. ಹೊರಬರುವ ವೇಳೆ ಇತರೆ ಸ್ಪರ್ಧಿಗಳು ತುಂಬಾ ಭಾವುಕರಾದರು. ಅದರಲ್ಲೂ ಮಲ್ಲಮ್ಮ ಎಲಿಮಿನೇಟ್ ಆಗಿರೋದಕ್ಕೆ ಧ್ರುವಂತ್ ಕಣ್ಣೀರು ಹಾಕಿದ್ದಾರೆ. ಧ್ರುವಂತ್ ಮತ್ತು ಮಲ್ಲಮ್ಮ ತುಂಬಾನೇ ಅಟ್ಯಾಚ್ ಆಗಿದ್ರು. ಮಲ್ಲಮ್ಮನಿಗೆ ಧ್ರುವಂತ್ ಸಲಹೆ ಸೂಚನೆ ಕೊಡ್ತಾನೆ ಇದ್ರು. ಆದರೆ ಜನರು ಕೊಟ್ಟ ಪ್ರೀತಿ ಮತ್ತು ಅವರು ಕೊಟ್ಟಿರೋ ಓಟ್ನಿಂದಲೇ ಮಾಳು ನಿಪನಾಳ್ ಸೇವ್ ಆಗಿದ್ದಾರೆ. ಮಲ್ಲಮ್ಮ ಮನೆಯಿಂದ ಹೊರ ಹೋಗಿದ್ದಾರೆ. ಇನ್ನು ಮಲ್ಲಮ್ಮ ಮನೆಯಿಂದ ಹೋದ್ಮೇಲೆ ಮನೆ ಮಂದಿ ಮಿಸ್ ಮಾಡಿಕೊಂಡಿದ್ದಾರೆ. ಮಲ್ಲಮ್ಮ ಇರ್ತಾರೆ ಅನ್ನೋ ಫೀಲ್ ಅಲ್ಲಿಯೇ ಇರೋದನ್ನು ಹೇಳಿಕೊಂಡಿದ್ದಾರೆ. ಮಲ್ಲಮ್ಮ ವೇದಿಕೆ ಮೇಲೆ ಬಂದ್ಮೇಲೆ ಸುದೀಪ್ ಅಷ್ಟೇ ಪ್ರೀತಿಯಿಂದಲೇ ಬೀಳ್ಕೊಟ್ಟಿದ್ದಾರೆ. 1.5 ಲಕ್ಷದ ಗಿಫ್ಟ್ ಅನ್ನು ಕೊಟ್ಟು ಕಳಿಸಿದ್ದಾರೆ. ಮನೆಯಿಂದ ವೇದಿಕೆಗೆ ಬರುವಾಗ ಬಿಗ್ ಬಾಸ್ ಕೂಡ ಗೌರವ ಕೊಟ್ಟಿದ್ದಾರೆ. ಇನ್ನು ಮಲ್ಲಮ್ಮ ಉತ್ತರ ಕರ್ನಾಟಕದ ಅಪ್ಪಟ ಹಳ್ಳಿಯ ಪ್ರತಿಭೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು. ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದು ತಮ್ಮ ಮಾತಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ರು. ಅದೇ ಕಾರಣಕ್ಕೆ ಅವರಿಗೆ ಬಿಗ್ ಬಾಸ್ ವೇದಿಕೆ ಅವಕಾಶ ನೀಡಿತ್ತು. 4 ವಾರಗಳ ಕಾಲ ವೀಕ್ಷಕರ ರಂಜಿಸುವಲ್ಲಿ ಯಶಸ್ವಿಯಾಗಿದ್ದ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಇತ್ತೀಚೆಗೆ ದೊಡ್ಡಮನೆ ಮನೆಯಲ್ಲಿ ಮಲ್ಲಮ್ಮ ಫುಲ್ ಸೈಲೆಂಟ್ ಆಗಿದ್ದು ದೊಡ್ಡ ಮೈನಸ್ ಆಯಿತು. ಜೊತೆಗೆ ಆರೋಗ್ಯ ಸಮಸ್ಯೆ ಕೈಕೊಟ್ಟಿತ್ತು. ಇದರ ಮಧ್ಯೆ ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಈ ವಾರ ಎಲಿಮಿನೇಟ್ ಆಗ್ತಿರ್ಲಿಲ್ಲ ಅಂತ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.